ನಮಸ್ಕಾರ. ಹೊಸದಿಗಂತ ಡಿಜಿಟಲ್ ವಾಹಿನಿಯ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಇವತ್ತು ಜಾತಕ ಕುಂಡಲಿಯಲ್ಲಿ ಧನ ನಷ್ಟದ ಸಂದರ್ಭ ಯಾಕಾಗಿ ಉಂಟಾಗುತ್ತೆ ಎನ್ನುವ ವಿಷಯದತ್ತ ಸ್ವಲ್ಪ ಚರ್ಚೆ ಮಾಡುವಂಥದ್ದಕ್ಕೆ ವಿಶ್ಲೇಷಿಸೋದಕ್ಕೆ ನಾನು ಪ್ರಯತ್ನಿಸ್ತಾ ಇದ್ದೇನೆ. ಮೇಷರಾಶಿಯಿಂದ ಹಿಡಿದು ಮೀನರಾಶಿಯವರೆಗೆ ಎಲ್ಲ ದ್ವಾದಶ ರಾಶಿಯವರಿಗೆ ಈ ಧನ ನಷ್ಟದ ಸಂದರ್ಭ ಹೇಗೆ ಒದಗುತ್ತೆ, ಹಾಗಾದರೆ ಮೇಷರಾಶಿಯವರಿಗೆ ಯಾಕಾಗಿ ಈ ಧನ ನಷ್ಟದ ಸಂದರ್ಭ ಎದುರಾಗಬಹುದು? ನಮ್ಮ ಜೀವನದ ಸಂದರ್ಭದಲ್ಲಿ ಕಾಲಾಯ ತಸ್ಮೈ ನಮಃ ಅನ್ನುವಂಥ ಒಂದು ಮಾತುಂಟು. ಕಾಲಕ್ಕೆ ನಮ್ಮ ಬದುಕಿನ ವಿಧಾನಗಳು ಬಹುಶಃ ನಮ್ಮ ಜೀವನದ ಕ್ರಮದಲ್ಲಿ ನಾವು ಮಾತನಾಡುವ ರೀತಿಯೋ ಅಥವಾ ನಮ್ಮ ಆರ್ಥಿಕ ಪರಿಸ್ಥಿತಿಯೋ ಅಥವಾ ನಾವು ಹೊಂದಬೇಕಾದ ಧೈರ್ಯವೋ ಅಥವಾ ನಾವು ಮಾಡಬೇಕಾದ ಕೆಲಸದ ಸಂದರ್ಭವೋ ಇವೆಲ್ಲವೂ ಕಾಲಾನುಕಾಲಕ್ಕೆ ಚೇಂಜ್ ಆಗ್ತಾ ಹೋಗುವಂಥ ಒಂದು ಚಲನೆಯನ್ನು ಕಾಣಿಸಲಿಕ್ಕೆ ಸಾಧ್ಯತೆ ಇರ್ತದೆ. ಈಗ 50 ವರ್ಷಗಳ ಹಿಂದೆ ಯಾವುದನ್ನು ನಾವು ಏನೂ ಅರ್ತಿರಲಿಲ್ವೋ ಇವತ್ತು ಅದನ್ನು ಅರಿತಿರುವಂಥ ಸಂದರ್ಭದಲ್ಲಿ ನಾವಿದ್ದು ಏನು ಮಾಡ್ತಾಯಿದ್ದೀವಿ, ಈ 50 ವರ್ಷದಿಂದಲೂ ಅದು ನಮ್ಮ ಜೊತೆಗೇ ಇತ್ತೇನೋ. ಉದಾಹರಣೆಗೆ ನಾವು ಸ್ಮಾರ್ಟ್ಫೋನ್, ಮೊಬೈಲ್ ಇಂಥದ್ದನ್ನು ಗಮನಿಸಿದ್ರೆ 50 ವರ್ಷಗಳ ಹಿಂದೇನು 30 ವರ್ಷಗಳ ಹಿಂದೆ ನಾವು ಇದನ್ನು ಊಹಿಸಲಿಕ್ಕೆ ಸಾಧ್ಯವಾಗದೆ ಹೋದಂಥ ಸ್ಥಿತಿ ಇತ್ತು. ಹಾಗಾದರೆ ಆವಿಷ್ಕಾರಗಳು ಎಷ್ಟೆಷ್ಟು ವೇಗದಲ್ಲಿ ಆಗ್ತಾ ಹೋಯಿತು ಅಂತಂದರೆ, ಅದೇ ರೀತಿಯಲ್ಲಿ ಈ ಆಗುವಿಕೆಯ ವಿಚಾರ ನಮ್ಮ ಹಣಕಾಸಿನ ವಿಚಾರದಲ್ಲೂ ಕೂಡ ಅದು ತನ್ನದೇ ಆದಂಥ ಪಾತ್ರವನ್ನು ನಿರ್ವಹಿಸ್ತಾ ಇರುತ್ತೆ. ಮೇಷರಾಶಿಯವರಿಗೆ ವಿಶೇಷವಾಗಿ, ಏಕೆಂದರೆ ಮೇಷರಾಶಿಯವರಿಗೆ ಆರ್ಥಿಕವಾದಂತಹ ಶಕ್ತಿಯನ್ನು ಕೊಡಬೇಕಾದವನು ಶುಕ್ರನಾಗಿರ್ತಾನೆ. ಕುಜನೂ ಕೂಡ ಈ ರಾಶಿಯವರಿಗೆ ವಿಶೇಷವಾದಂಥ ಒಂದು ಶಕ್ತಿಯನ್ನು, ಆರ್ಥಿಕವಾದಂಥ ವಿಚಾರವನ್ನು ಕೊಡುವಂಥವನಾಗಿದ್ದರೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಶುಕ್ರನ ಒಂದು ಸಂವೇದನೆ ಇವರಿಗೆ ಚೆನ್ನಾಗಿ, ಅಂದರೆ ಸಂವೇದನೆ ಅಂತಂದರೆ ಬಲ ಶುಕ್ರನ ಮೂಲಕವಾಗಿ ಗಟ್ಟಿಯಾಗಿ ಸಿಗಬೇಕು. ಯಾಕೆಂದರೆ ಶುಕ್ರ ಇವರ ಜಾತಕದಲ್ಲಿ ಆರ್ಥಿಕ ಸ್ಥಾನದ ಯಜಮಾನನಾಗಿರ್ತಾನೆ. ಹಾಗೆ ಈ ರಾಶಿಯವರಿಗೆ ಪ್ರಾಪ್ತಿ ಅಂದರೆ ಲಾಭವನ್ನು ತಂದುಕೊಡುವಂತಹ ವಿಚಾರ ಅಂದ್ರೇನು? ಲಾಭ ಅಂದರೆ ಅದು ಆರ್ಥಿಕವಾದ ಲಾಭವೂ ಇದ್ದಿರಬಹುದು, ಅಥವಾ ಆಸ್ತಿಯೋ ಅಥವಾ ಯಾವುದೋ ಒಂದು ಮನೆಯೋ, ಒಳ್ಳೆಯದಾದ ಕೆಲಸವೋ, ಇನ್ನು ಯಾವುದೇ ಒಂದು ರೀತಿಯಲ್ಲಿ ಪ್ರಾಪ್ತಿ. ಇಂತಹ ಪ್ರಾಪ್ತಿಯ ಮೂಲಕವಾಗಿಯೂ ನಮ್ಮ ವಿಚಾರದಲ್ಲಿನ ಏನಾಗುತ್ತೆ, ಆರ್ಥಿಕವಾದಂತಹ ವಿಚಾರಗಳಿಗೆ ಬೇರೆ ರೀತಿಯ ಒಂದು ಚಲನೆ ಸಿಗೋದಕ್ಕೆ ಈ ಒಂದು ಪ್ರಾಪ್ತಿಯ ಸ್ಥಾನದ ಮೂಲಕವಾಗಿಯೂ ಸಿಗುತ್ತದೆ. ಅದು ಈ ಮೇಷರಾಶಿಯವರಿಗೆ ಕುಂಭರಾಶಿಯಾಗಿರುತ್ತೆ. ಈ ಕುಂಭರಾಶಿಯ ಯಜಮಾನ ಯಾರು ಅಂತಂದರೆ ಅಗೇನ್ ಅವನು ಶನೈಶ್ಚರನಿರ್ತಾನೆ. ನೋಡಿ ಎಂಥ ವಿಪರ್ಯಾಸ ಅಂದರೆ, ಯಾವ ಮೇಷರಾಶಿಯ ಯಜಮಾನ ಕುಜ ಇದ್ದಾನೋ ಈ ಕುಜನಿಗೆ ಆರ್ಥಿಕ ಸ್ಥಾನದ ಯಜಮಾನಾದಂಥ ಶುಕ್ರನೂ ಒಳ್ಳೆಯವನಲ್ಲ, ಅಂದರೆ ಅವನ ವೈರಿ. 11ನೇ ಮನೆ ಅಧಿಕಾರಿಯಾಗಿರ್ತಕ್ಕಂಥ ಶನೈಶ್ಚರನೂ ಕೂಡ ವೈರಿ. ಹಾಗೆ ಇವರಿಗೆ ಕೆಲಸವನ್ನು ಒದಗಿಸಿಕೊಡಬೇಕಾದಂತಹ ಒಂದು ಶಕ್ತಿಯನ್ನು ಕೂಡ ಶನೈಶ್ಚರನೇ ಒದಗಿಸ್ಕೊಡ್ಬೇಕಾಗತ್ತೆ. ಯಾಕೆಂದರೆ ಇವನು ಕರ್ಮಸ್ಥಾನದ ಯಜಮಾನನಾಗಿರೋದ್ರಿಂದ ಮೇಷರಾಶಿಯವರು ಯಾವೆಲ್ಲ ಕೆಲಸಗಳನ್ನು ಮಾಡಬೇಕು ಎನ್ನುವುದರ ಬಗೆಗೆ ಒಂದು ರೀತಿಯ ಬಲವನ್ನು, ಅಂದರೆ ಸಕಾರಾತ್ಮಕವಾದ ಬಲವನ್ನು ತುಂಬಬೇಕಾದವನು ಶನೈಶ್ಚರನಿರ್ತಾನೆ. ಈ ಭಾರತೀಯ ಜ್ಯೋತಿಷ್ಯ ವಿಜ್ಞಾನ ಶಾಸ್ತ್ರದಲ್ಲಿರುವಂತಹ ವಿಪರ್ಯಾಸಗಳೇನು ಅಂತಂದರೆ, ವೈರಿಗಳ ಮೂಲಕ ಒಳ್ಳೆಯದಾಗಬೇಕಾದಂಥ ಸ್ಥಿತಿಗತಿಗಳಿರ್ತವೆ. ಕುಜ ಯಾವ ಕಾಲಕ್ಕೂ ಶನೈಶ್ಚರನಿಗೂ ಶುಕ್ರನಿಗೂ ಬೇಕಾದವನಲ್ಲದೆ ಹೋದರೂ ಕೂಡ ಆರ್ಥಿಕವಾದಂತಹ ಸ್ಥಿತಿಯನ್ನು ಮೇಲೆ ತರೋದಕ್ಕೆ ಇವರಿಬ್ಬರೂ ಕೂಡ, ಶುಕ್ರ ಮತ್ತು ಶನೈಶ್ಚರರು, ಈ ಒಂದು ಕುಜರಾಶಿಯವರಿಗೆ, ಅಂದರೆ ಈ ಒಂದು ಕುಜನ ಅಧಿಪತ್ಯದಲ್ಲಿರುವಂಥ ಮೇಷರಾಶಿಯವರಿಗೆ ಹೆಲ್ಪ್ ಮಾಡಬೇಕಾದಂಥ ಸ್ಥಿತಿ ಇರುತ್ತೆ. ಹಾಗಾದರೆ ಹೆಲ್ಪ್ ಮಾಡುವಂಥದ್ದು ಸುರಳಿತವಾಗಿ ಆಗಿಬಿಡತ್ತಾ? ಶನೈಶ್ಚರನು ಮತ್ತು ಶುಕ್ರನು ಪ್ರಬಲವಾದಂತಹ ಒಂದು ಶಕ್ತಿಯನ್ನು ಜಾತಕದಲ್ಲಿ ಹೊಂದಿರಬೇಕಾಗತ್ತೆ. ಒಮ್ಮೊಮ್ಮೆ ಏನಾಗುತ್ತೆ, ಶುಕ್ರನು ಮತ್ತು ಶನೈಶ್ಚರರು ಪ್ರಬಲವಾಗಿ ಇರುವುದರ ಮೂಲಕ ಆ ಒಂದು ಪ್ರಬಲತೆ ಯಾವ ಸಂದರ್ಭದಲ್ಲಿಯೂ ಕೂಡ ಕುಜನಿಗೆ ಏಟು ಬೀಳದೆ ಹೋದಂತಹ ಪ್ರಬಲತೆಯಾಗಿ ಇರಬೇಕು. ಯಾಕೆಂತಂದರೆ ಯಾವುದೇ ಸಂದರ್ಭದಲ್ಲೂ ಜಾತಕ ಕುಂಡಲಿಯಲ್ಲಿ
ಈ ಕುಜನು ಮತ್ತು ಶನೈಶ್ಚರರು ಪರಸ್ಪರ ನೋಡಿಕೊಳ್ಳುವಂತಹ ದೃಷ್ಟಿಸುವಂತಹ ಒಂದು ಸಂದರ್ಭ ಬಂದುಬಿಟ್ರೆ ಆಗ ಈ ಮೇಷರಾಶಿಯವರಿಗೆ ಯಾವುದನ್ನು ಆರ್ಥಿಕವಾಗಿ ಸಿದ್ಧಿಸಿಕೊಳ್ಳಲಿಕ್ಕೆ ಸಾಧ್ಯವಾಗದೇ ಹೋದಂತಹ ದುರ್ಭರ ಸ್ಥಿತಿ ಎದುರಾಗುತ್ತೆ. ಅಥವಾ ಯಾವುದೋ ಒಂದು ಕಾರಣಕ್ಕಾಗಿ ಗುರುವಿನ ಕಾರಣಕ್ಕೋ ಚಂದ್ರನ ಕಾರಣಕ್ಕೋ ಬುಧನ ಕಾರಣಕ್ಕೋ ಆರ್ಥಿಕವಾದಂತಹ ಸ್ಥಿತಿಗತಿಗಳು ಒಂದು ಮಟ್ಟದಲ್ಲಿ, ಯಾಕೆಂದರೆ ಬುಧ ಸೂರ್ಯನ ಜೊತೆ ಸೇರಿದಾಗ ಮೇಷರಾಶಿಯವರಿಗೆ ಆರ್ಥಿಕವಾದಂಥ ಸಿದ್ಧಿಯನ್ನು ಕೊಡೋದಕ್ಕೆ ತನ್ನದೇ ಆದಂಥ ಒಂದು ಕಾಂಟ್ರಿಬ್ಯೂಷನನ್ನು ವಿಶೇಷವಾಗಿ ಮಾಡ್ತಾನೆ. ಇಂತಹ ಒಂದು ಕಾಂಟ್ರಿಬ್ಯೂಷನ್ ಮಾಡುವಂತಹ ಸೂರ್ಯ ಬುಧರು ಕೂಡ ದುರ್ಬಲರಾಗುವಂಥ ಸ್ಥಿತಿ ಯಾವಾಗ ಬರುತ್ತೆ ಅಂತಂದರೆ, ಯಾವಾಗ ಪರಸ್ಪರರಾದಂತಹ ಈ ಒಂದು ಶನೈಶ್ಚರ ಮತ್ತು ಕುಜ ನೋಡ್ಕೊಳ್ತಾರೋ ಆಗ ಆರ್ಥಿಕವಾದಂಥ ವಿಚಾರ ಸಂಪೂರ್ಣವಾದಂತಹ ಒಂದು ಪತನದ ವಿಚಾರವಾಗಿ ಅದು ಟ್ರಾನ್ಸ್ಫಾರ್ಮ್ ಆಗೋದಕ್ಕೆ ಸಾಧ್ಯತೆಯನ್ನು ಇರುವಂತಹ ವಿಚಾರವನ್ನು ಈ ಒಂದು ಮೇಷರಾಶಿಯವರು ಎದುರಿಸಬೇಕಾಗತ್ತೆ. ಹಾಗಾಗಿ ಇವರ ರಾಶಿಯಲ್ಲಿ ಒಂದೊಮ್ಮೆ ಯಾವುದೋ ಒಂದು ಕಾರಣಕ್ಕಾಗಿ, ಅಂದರೆ ಈ ಜಾತಕ ಅಂದರೆ ಹೇಗೆ, ಗ್ರಹಗಳು ಹೇಗಿರ್ತವೆ ಅನ್ನುವಂಥದ್ದು ಆ ಹುಟ್ಟಿದ ಸಂದರ್ಭದ ಆ ಒಂದು ಗ್ರಹಗಳು ಯಾವ ರೀತಿಯಲ್ಲಿ ಒಂದು ಕುಂಡಲಿಯಲ್ಲಿ ಚಲಾಪಿಲಿ ಆಗಿರ್ತವೆ ಅದರ ಮೇಲೆ ನಿರ್ಣಯ ಆಗುವಂಥದ್ದು. ಅಂತಹ ಸಂದರ್ಭದಲ್ಲಿ ಶುಕ್ರ ಮಂಗಳನ ಜೊತೆಗಿದ್ದರೆ, ಮಂಗಳನ ಜೊತೆಗಿರುವಂಥ ಶುಕ್ರ ಯಾವ ಸಂದರ್ಭದಲ್ಲೂ ಈ ರಾಶಿಯವರಿಗೆ ಅದ್ಭುತವಾದಂತಹ ಸಂಪತ್ತನ್ನು ಕೊಡೋದಕ್ಕೆ ಅಶಕ್ಯವಾಗಿರುತ್ತೆ. ಒಂದೊಮ್ಮೆ ಕೊಡುವಂತಹ ಸಂದರ್ಭ ಬಂದರೂ ಕೂಡ ಏನಾಗುತ್ತೆ, ಆ ಒಂದು ಸಂಪತ್ತನ್ನು ಉಳಿಸಿಕೊಂಡು ಹೋಗುವಂತಹ ಶಕ್ತಿಯನ್ನು ಮೇಷರಾಶಿಯವರು ಅದನ್ನು ಶಾಶ್ವತವಾಗಿ ಗಟ್ಟಿಯಾಗಿ ಮಾಡಿಕೊಡೋದಕ್ಕೆ ದೊಡ್ಡದೇ ಆದಂಥ ಒಂದು ಹೊಡೆತ ಬೀಳುತ್ತೆ. ಯಾರಿಂದ ಬೀಳುತ್ತೆ ಈ ಒಂದು ವಿಚಾರವನ್ನು ಕೂಡ ನಾವು ಯೋಚಿಸಬೇಕು. ಈ ಮೇಷರಾಶಿಯವರು ಸ್ತ್ರೀಯರ ಮೂಲಕವಾಗಿ ಹಣವನ್ನು ಕಳೆದುಕೊಳ್ಳಬಹುದು, ಅಥವಾ ಮೇಷರಾಶಿಯ ಸ್ತ್ರೀಯರು ಪುರುಷರ ಮೂಲಕವಾಗಿ ಹಣವನ್ನು ಕಳ್ಕೊಳ್ಬಹುದು. ಯಾಕೆಂದರೆ ಈ ಹೆಣ್ಣು ಗಂಡಿನ ಒಂದು ಆಕರ್ಷಣೆಯ ಮಾಯೆ ಅಥವಾ ಯಾವುದೋ ಒಂದು ರೀತಿಯ ಎಲ್ಲವೂ ಆಕರ್ಷಣೆ ಅಥವಾ ಈ ಒಂದು ಲೈಂಗಿಕವಾದ ವಿಚಾರಗಳು ಅಂತ ನಾವು ತಿಳ್ಕೊಳ್ಬೇಕಾಗಿಲ್ಲ. ಆದರೆ ಯಾವುದೋ ಒಂದು ಸಂದರ್ಭದ ರೀತಿ ನೀತಿಗಳ ಹೆಣ್ಣು ಗಂಡುಗಳ ಒಂದು ವಿಚಾರವೂ ಕೂಡ ಈ ಒಂದು ಮೇಷರಾಶಿಯವರ ಸಂದರ್ಭದಲ್ಲಿ ಶುಕ್ರನ ಉಪಸ್ಥಿತಿ ಕುಜನೊಂದಿಗೆ ತೀರಾ ದುರ್ಭರವಾದಂಥ ಸ್ಥಿತಿಗತಿಗಳಲ್ಲಿ ಇದೆ ಅಂತಾದರೆ, ಒಂದು ಎಕ್ಸೆಪ್ಷನ್, ಏನಾದರೂ ಅಕಸ್ಮಾತ್ತಾಗಿ ಈ ಒಂದು ಜಾತಕದಲ್ಲಿ ಶುಕ್ರ ಬೇರೆ ರೀತಿಯಲ್ಲಿ ಸಂವರ್ಧನೆಯನ್ನು ಯಾವತ್ತೂ ಹೊಂದಿರುವಂಥ ಒಂದು ಸಂದರ್ಭ ಒದಗಿ ಆರ್ಥಿಕ ಸ್ಥಿತಿಯನ್ನು ಮೇಷರಾಶಿಯವರಿಗೆ ಯಾವುದೇ ಕಾಲಕ್ಕೂ ಕುಸಿಯುವಂತಹ ರೀತಿಯಲ್ಲಿ, ಒದ್ದಾಡಿಸುವಂತಹ ರೀತಿಯಲ್ಲಿ ಇರದೇ ಹೋದಂತಹ ಸ್ಥಿತಿಗತಿಗಳು ಶುಕ್ರನ ಮಟ್ಟಿಗೆ ಇರ್ತವೆ. ಅದು ಇರೋದೇ ಇಲ್ಲ ಅಂತಲ್ಲ. ಆದರೆ ವಿಶೇಷವಾಗಿ ಶುಕ್ರ ಮತ್ತು ಮಂಗಳ ಇದ್ದಾಗ ಆರ್ಥಿಕವಾದಂಥ ವಿಚಾರಗಳು ತನ್ನ ದಾರಿಯನ್ನು ತಪ್ಪುವಂತಹ, ತುಂಬಿದ ಕಣಜವಾಗಿ ಇದ್ದಂತಹ ಸ್ಥಿತಿಗತಿ ಆರ್ಥಿಕವಾಗಿ ತುಂಬಿ ತುಳುಕುವಂತಹ ಒಂದು ದಾರ್ಢ್ಯತೆ ಇದ್ದಾಗಲೂ ಕೂಡ ಈ ಒಂದು ಕುಜಶುಕ್ರರ ಫ್ರಿಕ್ಷನ್ ಅಥವಾ ಕುಜಶುಕ್ರರ ಸಂಯುಕ್ತ ಸ್ಥಿತಿ ಏನು ಮಾಡುತ್ತೆ, ಅದು ಮೇಷರಾಶಿಯವರ ಆ ಒಂದು ಪ್ರಶ್ನಿಸಬಹುದಾದಂತಹ ಒಂದು ನೈತಿಕತೆ ಬಗ್ಗೆ ತೊಂದರೆಯನ್ನು ತರುವುದರ ಮೂಲಕವಾಗಿ ಆರ್ಥಿಕವಾದಂಥ ಹೊಡೆತವನ್ನು ತರಬಹುದು. ಅಥವಾ ಯಾವುದೋ ಒಂದು ನಾವು ಇವತ್ತೇನು ತಿಳ್ಕೊಂಡಿದ್ದೇವೆ, ಇವತ್ತು ಟಿನ್ಸೆಲ್ ವರ್ಲ್ಡ್ ಅಂದರೆ ಸಿನಿಮಾದ ಪ್ರಪಂಚ ಅಥವಾ ನಾವು ಮಾಡೆಲಿಂಗ್ ಪ್ರಪಂಚ, ಇಂತಹ ಪ್ರಪಂಚದಲ್ಲಿ ಹಣವನ್ನು ಮಾಡುವಂಥದ್ದು ಕೆಲವು ಸಲ ಸುಲಭವಾಗಿರುತ್ತೆ. ಆದರೆ ಆ ಸುಲಭವಾಗಿ ಒಂದು ಟೈಮ್ನಲ್ಲಿ ನಾವು ಹಣವನ್ನು ಮಾಡಿದಂಥ ಸ್ಥಿತಿಗತಿಗಳು ಅಷ್ಟೇ ಸಲೀಸಾಗಿ ಹಣವನ್ನು ಕರಗಿಸಿಕೊಳ್ಳುವಂಥ ಸ್ಥಿತಿಗೂ ಕೂಡ ಈ ಒಂದು ಸಂಯೋಜನೆ ಇದ್ದಾಗ ಅದು ಸಾಧ್ಯವಾಗಿಬಿಡುತ್ತೆ. ಹಾಗಾಗಿ ಇನ್ನೂ ಅನೇಕ ವಿಚಾರಗಳು ಮೇಷರಾಶಿಯವರಿಗೆ ತೊಂದರೆಯನ್ನು ಕೊಡುವಂಥದ್ದುಂಟು. ಆದರೆ ವಿಶೇಷವಾಗಿ ಮೇಷರಾಶಿಯ ಯಜಮಾನನಾದಂಥ ಕುಜನ ಶತ್ರುಗಳೇ ಆದಂಥ ಶುಕ್ರ ಮತ್ತು ಶನೈಶ್ಚರ ಇವರಿಗೆ ಸಂಪತ್ತಿನ ಸಿದ್ಧಿಯನ್ನು ಕೊಡಬೇಕು. ಹಾಗೆಯೇ ಆ ಜಾತಕದಲ್ಲಿ ಇವರಿಬ್ಬರ ಸ್ಥಿತಿಯೂ ಕೂಡ ಸಂಪೂರ್ಣವಾದಂಥ ಕ್ರೂರ ಸ್ಥಿತಿಯಲ್ಲಿ, ಕೆಟ್ಟ ಸ್ಥಿತಿಯಲ್ಲಿ ಇದ್ದಿದ್ರೆ ಯಾವ ಹಣ ಬಂತೋ ಆ ಹಣ ಸರ್ರನೆ ಕರಗಿ ಹೋಗುವಂತಹ ಸ್ಥಿತಿಯು ಒದಗಿ ಬರ್ತದೆ. ನಮಸ್ಕಾರ.